ಬನ್ನಿ ಗಾಯ್ಸ್ ಜಾತ್ರೆ ನೋಡೋಣ. ಕೊಲ್ಲಾಪುರದಮ್ಮ ಜಾತ್ರೆಗೆ ಬಂದಿದ್ದೀವಿ ಗಾಯ್ಸ್. ಈಗ ರೀಚ್ ಆಗಿದ್ದೀವಿ, ಬನ್ನಿ ಗಾಯ್ಸ್ ನೋಡೋಣ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಅಲ್ಲಿ ಏನೋ ತಗೊಳ್ಳೋದಿಕ್ಕೆ ಅವ್ರು ಏನೋ ಟ್ಯಾಟ್ ಹಾಕ್ತಾರಂತೆ. ಬಾ ಟ್ಯಾಟ್ ಹಾಕ್ಸ್ತೀರಾ? ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಯಾಕೆ ದುಡ್ಡು ಇಲ್ವಲ್ಲಮ್ಮ, ಕಾಸು ಇಲ್ವಲ್ಲಮ್ಮ, ಪೈಸೆ ಇಲ್ವಲ್ಲಮ್ಮ, 10 ರೂಪಾಯಿ ಇಲ್ಲ ಗಾಯ್ಸ್. ಪುಸ್ಕಟ್ಟೆ ಊಟ ಕೊಡ್ತಾರ, ತಿನ್ನಕ್ ಹೋಗ್ತಿದೀವಿ. ಬನ್ನಿ ಹೋಗೋಣ ಊಟ. ಏನೇನೋ ಮಾತಾಡ್ತಾರೆ. ಟೈಮಿಂಗ್ಸ್ ಅರ್ಧ ಗಂಟೆ ಬಸ್ಸು. ಏನೋ ಬೇಡ ಬಿಡು, ವಿಡಿಯೋ ಮಾಡ್ಬಿಡು. ಏನಂತ ವಿಡಿಯೋ ಆನ್ ಮಾಡ್ರೆ ಸಾಕು, ಹೊಡೈತೇವಿ. ಇದಂತ 24 ಗಂಟೆ ಫೋನು ಫೋನು ಫೋನು. ಅದು ಯಾರು ಮಾಡ್ತಾರೋ ಗೊತ್ತಿಲ್ಲ ಗೈಸ್, ನಮಗಂತೂ ಏನೇ ಸ್ಪೆಷಲ್ ಮಾಡೋರು. ಬನ್ನಿ ಎಷ್ಟು ಆರ್ದ್ರತೆಯಿಂದ ನಮಸ್ಕರಿಸ್ತಾ ಇದ್ದಾನೆ. ಇವತ್ತಲ್ಲವೇ ನನ್ನ ಪ್ರಸಾದಕ್ಕೊಂದು ಬೆಲೆ ಸಿಕ್ಕಿದ್ದು. ಸ್ವಾಮಿ, ಹೌದು ದೇವಿ. ಅಖಿಲ ಕ್ಷೇತ್ರಗಳು ತಿರುಗೋದಕ್ಕಿಂತ, ಸಕಲ ತೀರ್ಥಗಳಲ್ಲಿ ಮುಳುಗೋದಕ್ಕಿಂತ ಹಸಿದವರಿಗೆ ಒಂದು ತುತ್ತು ಅನ್ನ ಇಟ್ಟಾಗಲೇ ನನಗೆ ಪರಮಾನಂದ. ನೀವದ್ ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು? ಮತಂದಾರ್ ಮಂತನ ಅಲ್ಲ, ಬಕಾಸುರ ಐಟಿ ಹುಡುಗರು ಜಾಸ್ತಿ ಗಾಯ್. ಸಾಲಿ ಇಳಿಸ್ತವ್ರ ಅನ್ನನೇ ಕಾಲ. ಆರು ತಟ್ಟೆ ಅನ್ನ ತಿಂದಿರೋರು ಇವ್ರೆ ಗೈಸ್. ಅಷ್ಟು ಊಟ ಆಯ್ತು ಗೈಸ್. ತಿರ್ಗಾ ಮತ್ತೆ ಜಾತ್ರೆಗೆ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ಏನೇನು ತಗೋಬೇಕು ಅನ್ಸದೆ. ಜೋಬಲ್ಲಿ 10 ರೂಪಾಯಿ ಇಲ್ಲ. ಏನೇನು ಮಾಡ್ತಾರೆ ಎಲ್ಲಾರು ತಗೋ ಹೋಗ್ತಾರೆ. 10 ರೂಪಾಯಿ ಇಲ್ಲ ಮಾತ್ರ ಬಿಲ್ಡಪ್ ತೊಳೆದು. ನಾನು 20 ರೂಪಾಯಿ ಕೊಡ್ಬಾ ನೋಡೋಣ ಏನೇನಿರುತ್ತೆ. ಒಂದು ಕಡೆ ಬರೀ 20 ರೂಪಾಯಿಗೆ ಏನಾಗೋ ತಗೊಂಡಿದ್ದಾರೆ ಗೈಸ್. 20 ರೂಪಾಯಿ ಕೊಟ್ಟು ಸಾಹಸ ಮಾಡ್ತಾವ್ರೆ.